ಪ್ರಥಮ ದರ್ಜೆ ಸಹಾಯಕರು ಹಾಗೂ ದ್ವಿತೀಯ ದರ್ಜೆ ಸಹಾಯಕರ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ ಪರೀಕ್ಷೆಗೆ ಸಂಬಂಧಿಸಿದಂತೆ ಇವತ್ತು ಪ್ರಮುಖ ಕಾದಂಬರಿಗಳು ಅದರ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋಗಳಿಗಾಗಿ. ಹಾಗೆ ನಿಮಗೆ ಯಾವುದೇ ನೋಟ್ಸ್ ಬೇಕಾದರೂ ನೀವು ಕಮೆಂಟ್ ಬಾಕ್ಸ್ನಲ್ಲಿ ಹೇಳ್ಬೋದಾಗಿದೆ. ಹಾಗಾದರೆ ಪ್ರಾರಂಭಿಸೋಣ. ಪ್ರಮುಖ ಕಾದಂಬರಿಗಳು. ಕುವೆಂಪು ಅವರ ಕಾದಂಬರಿಗಳೆಂದರೆ ಮಲೆಗಳಲ್ಲಿ ಮದುಮಗಳು ಹಾಗೂ ಕಾನೂರು ಹೆಗ್ಗಡತಿ. ಶಿವರಾಮ್ ಕಾರಂತರ ಕಾದಂಬರಿಗಳೆಂದರೆ ಮರಳಿ ಮಣ್ಣಿಗೆ ಮತ್ತು ಚೋಮನದುಡಿ. ಕೇರೂರು ವಾಸುದೇವ ಶರ್ಮಾ ಅವರ ಕಾದಂಬರಿ ಇಂದಿರಾ. ಗುಲ್ವಾಡಿ ವೆಂಕಟರಾವ್ ಅವರ ಕಾದಂಬರಿ ಇಂದಿರಾಬಾಯಿ. ಎಂ.ಎಸ್. ಪುಟ್ಟಣ್ಣ ಅವರ ಕಾದಂಬರಿ ಅಂದರೆ ಮಾಡಿದ್ದುಣ್ಣೋ ಮಹಾರಾಯ. ಹಾಗೆ ಗೋಕಾಕ್ ಅವರ ಕಾದಂಬರಿ ಅಂದರೆ ಇಜ್ಜೋಡು, ಸಮರಸವೇ ಜೀವನ. ರಾವ್ ಬಹದ್ದೂರ್ ಅವರ ಕಾದಂಬರಿ ಅಂದರೆ ಗೌಡರ ಕೋಣ ಮತ್ತು ಗ್ರಾಮಾಯಣ. ಮಾಸ್ತಿ ಅವರ ಕಾದಂಬರಿಗಳೆಂದರೆ ಬಸವಪ್ಪ ನಾಯಕ ಹಾಗೂ ಚಿಕ್ಕವೀರ ರಾಜೇಂದ್ರ. ಗೋಪಾಲಕೃಷ್ಣ ಅಡಿಗ ಅವರ ಕಾದಂಬರಿ ಅನಾಥ. ಹಾಗೆ ಅ.ನ. ಕೃಷ್ಣರಾಯ್ ಅವರ ಕಾದಂಬರಿ ನಟ ಸಾರ್ವಭೌಮ ಮತ್ತು ಸಂಧ್ಯಾರಾಗ. ತರಾಸು ಅವರ ಕಾದಂಬರಿಗಳೆಂದರೆ ಚಂದವಳ್ಳಿ ತೋಟ, ದುರ್ಗಸ್ತಮಾನ, ನಾಗರಹಾವು. ಬೆಟಗೇರಿ ಕೃಷ್ಣ ಶರ್ಮಾ ಅವರ ಕಾದಂಬರಿ ಅಂದರೆ ಅಶಾಂತಿ, ಅಶಾಂತಿ ಪರ್ವ, ಮಗಳ ಮದುವೆ. ಜಿ.ಎಸ್. ಶಿವರುದ್ರಪ್ಪ ಅವರ ಕಾದಂಬರಿ ಕರ್ಮಯೋಗಿ. ಚದುರಂಗ ಅವರ ಕಾದಂಬರಿ ವೈಶಾಖ. ಹಾಗೆ ಯಶವಂತ್ ಚಿತ್ತಾಲರ ಕಾದಂಬರಿ ಶಿಕಾರಿ, ಕಥೆಯಾದಳು ಹುಡುಗಿ. ಅನುಪಮ್ ನಿರಂಜನ್ ಅವರ ಕಾದಂಬರಿ ಮೃತ್ಯುಂಜಯ ಮತ್ತು ಚಿರಸ್ಮರಣೆ. ವೈದೇಹಿ ಅವರ ಕಾದಂಬರಿ ಅಸ್ಪರ್ಶರು. ಎಚ್.ಎಸ್. ಪಾರ್ವತಿ ಅವರ ಕಾದಂಬರಿ ಜೀವಜಾಲ. ತ್ರಿವೇಣಿ ಅವರ ಕಾದಂಬರಿ ಅವಳ ಮನೆ, ಶರಪಂಜರ ಮತ್ತು ಬೆಳ್ಳಿಮೋಡ. ಎಸ್.ಎಲ್. ಭೈರಪ್ಪ ಅವರ ಕಾದಂಬರಿ ವಂಶವೃಕ್ಷ, ಪರ್ವ ಮತ್ತು ದಾಟು. ಹಾಗೆ ಬರಗೂರು ರಾಮಚಂದ್ರಪ್ಪ ಅವರ ಕಾದಂಬರಿ ಅಂದರೆ ಉಕ್ಕಿನ ಕೋಟೆ, ಸೂರ್ಯ. ಯು.ಆರ್. ಅನಂತಮೂರ್ತಿ ಅವರ ಕಾದಂಬರಿ ಸಂಸ್ಕಾರ ಮತ್ತು ಭಾರತೀಪುರ. ಪಿ. ಲಂಕೇಶ್ ಅವರ ಕಾದಂಬರಿ ಮುಸ್ಸಂಜೆಯ ಕಥಾಪ್ರಸಂಗ. ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿ ಚಿದಂಬರ ರಹಸ್ಯ, ಕಿರಗೂರಿನ ಗಯ್ಯಾಳಿಗಳು. ಇದ್ರ ಮೇಲೆ ಈಗಾಗಲೇ ಫಿಲ್ಮ್ ಕೂಡ ಆಗಿದೆ ಮತ್ತು ಹಾಗೆ ಬಹಳಷ್ಟು ಪ್ರಶಸ್ತಿಗಳನ್ನು ಕೂಡ ಇದು ಪಡೆದುಕೊಂಡಿದೆ. ಶಾಂತಿನಾಥ್ ದೇಸಾಯಿ ಅವರ ಕಾದಂಬರಿ ಅಂತರಾಳ ಮತ್ತು ಸೃಷ್ಟಿ. ಬಿ.ಟಿ. ಲಲಿತಾ ನಾಯಕ್ ಅವರ ಕಾದಂಬರಿ ನೆಲೆ ಬೆಲೆ. ಸಾರಾ ಅಬುಬಕರ್ ಅವರ ಕಾದಂಬರಿ ಚಂದ್ರಗಿರಿಯ ತೀರದಲ್ಲಿ. ಬಸವರಾಜ್ ಕಟ್ಟಿಮನಿ ಅವರ ಕಾದಂಬರಿ ಮಾಡಿ ಮಡಿದವರು. ವಿ.ಎಂ. ಇನಾಮದಾರ್ ಅವರ ಕಾದಂಬರಿ ಎರಡು ದೈವ. ಚ. ವಾಸುದೇವಯ್ಯ ಅವರ ಕಾದಂಬರಿ ಆರ್ಯಕೀರ್ತಿ. ಎಸ್.ಎಲ್. ಶೇಷಗಿರಿರಾವ್ ಅವರ ಕಾದಂಬರಿ ಇದು ಜೀವನ. ರಂಶ್ರೀ ಮುಗುಳಿ ಅವರ ಕಾದಂಬರಿ ಬಾಳುಂ ಮತ್ತು ಕಾರಣ ಪುರುಷ. ಮುದ್ದಣ್ಣ ಅವರ ಕಾದಂಬರಿ ಗೋದಾವರಿ. ಎಂ.ಕೆ. ಇಂದಿರಾ ಅವರ ಕಾದಂಬರಿ ತುಂಗಭದ್ರಾ ಪಣಿಯಮ್ಮ. ಆರ್ಯಾಂಬ ಪಟ್ಟಾಭಿ ಇವರ ಕಾದಂಬರಿ ಕಾಮನಬಿಲ್ಲು. ಬಿ.ಟಿ. ಲಲಿತಾ ನಾಯಕ್ ಅವರ ಕಾದಂಬರಿ ಗತಿ. ಹಾಗೆ ಕೆ.ಬಿ. ಅಯ್ಯರ್ ಅವರ ಕಾದಂಬರಿ ಶಾಂತಲಾ. ನಿಮಗೆ ಸಾಮಾನ್ಯ ಕನ್ನಡ ಪರೀಕ್ಷೆಯಲ್ಲಿ ಈ ಕಾದಂಬರಿ ಯಾರ್ದು ಅಥವಾ ಅವರ ಪ್ರಮುಖ ಕಾದಂಬರಿಗಳ ಕುರಿತಾಗಿ ನಿಮಗೆ ಪ್ರಶ್ನೆ ಕೇಳ್ತಾರೆ. ಆ ದೃಷ್ಟಿಯಿಂದ ಇದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಇವಾಗ ಆತ್ಮಕಥೆಗಳು ಅದರ ಕುರಿತಾಗಿ ನೋಡೋಣ. ಕುವೆಂಪು ಅವರು ಬರೆದ ಆತ್ಮಕಥೆ ಅಂದರೆ ನೆನಪಿನ ದೋಣಿಯಲ್ಲಿ. ದ.ರಾ. ಬೇಂದ್ರೆ ಅವರ ಆತ್ಮಕಥೆ ನಡೆದು ಬಂದ ದಾರಿ. ಮಾಸ್ತಿ ಅವರ ಆತ್ಮಕಥೆ ಭಾವ. ಶಿವರಾಮ್ ಕಾರಂತರ ಆತ್ಮಕಥೆ ಹುಚ್ಚು ಮನಸ್ಸಿನ 10 ಮುಖಗಳು. ದೇ. ಜವರೇಗೌಡ ಅವರ ಆತ್ಮಕಥೆ ಹೋರಾಟದ ಬದುಕು. ಬಸವರಾಜ್ ಕಟ್ಟಿಮನಿ ಅವರ ಆತ್ಮಕಥೆ ಕಾದಂಬರಿ ಕಾರಣ ಬದುಕು. ಪಿ. ಲಂಕೇಶ್ ಅವರ ಆತ್ಮಕಥೆ ಹುಳಿ ಮಾವಿನ ಮರ. ಯಣಗಿ ಬಾಳಪ್ಪ ಅವರ ಆತ್ಮಕಥೆ ನನ್ನ ಬಣ್ಣದ ಬದುಕು. ತುಂಬಾಡಿ ಅವರ ಆತ್ಮಕಥೆ ಮಣೆಗಾರ. ತುಂಬಾಡಿ ರಾಮಯ್ಯ ಅವರ ಆತ್ಮಕಥೆ ಮಣೆಗಾರ. ಅನುಪಮ ನಿರಂಜನ್ ಅವರ ಆತ್ಮಕಥೆ ನೆನಪು ಸಿಹಿ ಕಹಿ. ಎ.ಎನ್. ಮೂರ್ತಿರಾವ್ ಅವರ ಆತ್ಮಕಥೆ ಸಂಜೆಗಣ್ಣಿನ ಹಿನ್ನೋಟ. ಅನಕೃ ಅವರ ಆತ್ಮಕಥೆ ಬರಹಗಾರನ ಬದುಕು.
ರಂಶ್ರೀ ಮುಗಳಿ ಅವರ ಆತ್ಮಕಥೆ ಜೀವನ ರಸಿಕ. ಎಸ್.ಎಲ್. ಭೈರಪ್ಪ ಅವರ ಆತ್ಮಕಥನ ಬಿತ್ತಿ. ಸಿದ್ದಲಿಂಗಯ್ಯ ಅವರ ಆತ್ಮಕಥನ ಊರುಕೇರಿ. ತ.ಸು. ಶಾಮರಾವ್ ಅವರದ್ದು 3 ತಲೆಮಾರು. ಜೆ.ಪಿ. ರಾಜರತ್ನಮ್ಮ ಅವರದ್ದು ನಿರ್ಭಯಾಗ್ರಫಿ. ಗುಬ್ಬಿ ವೀರಣ್ಣ ಅವರ ಆತ್ಮಕಥನ ಕಲೆಯ ಕಾಯಕ. ಕಡಿದಾಳ ಮಂಜಪ್ಪ ಅವರ ಆತ್ಮಕಥೆ ನನಸಾಗದ ಕನಸು. ಕಯ್ಯಾರ ಕಿಯ್ಯಣ್ಣ ಇವರ ಆತ್ಮಕಥೆ ದುಡಿತವೇ ನನ್ನ ಬದುಕು. ಇದಿಷ್ಟು ಪ್ರಮುಖ ಆತ್ಮಕಥೆಗಳಾಗಿದೆ. ಸೊ ಇವಾಗ ಪ್ರವಾಸಿ ಕಥನಗಳ ಕುರಿತಾಗಿ ಮಾಹಿತಿಯನ್ನು ನೋಡೋಣ. ಸೊ ವಿ ಸೀತಾರಾಮಯ್ಯ ಅವರು ಬರೆದ ಪ್ರವಾಸ ಕಥನ ಅಂದರೆ ಪಂಪಯಂತ್ರೆ. ಶಿವರಾಮ್ ಕಾರಂತರ ಪ್ರವಾಸಿ ಕಥನ ಪಾತಾಳಕ್ಕೆ ಪ್ರಯಾಣ. ಗೋರೂರು ರಾಮಸ್ವಾಮಿ ಅಯ್ಯಂಗಾರ್ ಅವರ ಪ್ರವಾಸಿ ಕಥನ ಅಮೆರಿಕಾದಲ್ಲಿ ಗೋರೂರು. ಬಿ.ಜಿ.ಎಲ್. ಸ್ವಾಮಿ ಅವರ ಪ್ರವಾಸಿ ಕಥನ ಅಮೆರಿಕಾದಲ್ಲಿ ನಾನು. ಶ್ರೀರಂಗ ಅವರ ಪ್ರವಾಸಿ ಕಥನ ಶ್ರೀರಂಗನ ಯಂತ್ರೆ. ಸೊ ಮೇ ಬಿ ಇದು ಯಾತ್ರೆ ಅಂತ ಅನ್ಸುತ್ತೆ, ಶ್ರೀರಂಗನ ಯಾತ್ರೆ. ಸೊ ನೋಡ್ಬೇಕಾ, ಇದು ಪಂಪ ಯಾತ್ರೆ, ಹಾಗೆ ಇದು ಶ್ರೀರಂಗನ ಯಾತ್ರೆ ಅಂತ ಅನ್ಸುತ್ತೆ. ಸೊ ನಿಮಗೆ ಕನ್ಫರ್ಮ್ ಮಾಡಿ ನಾನು ಹೇಳ್ತೀನಂತೆ. ದಿನಕರ ದೇಸಾಯಿ ಅವರ ಪ್ರವಾಸ ಕಥನ ನಾ ಕಂಡ ಪಡುವಣ. ಎಚ್.ಎಲ್. ನಾಗೇಗೌಡ ಅವರ ಪ್ರವಾಸಿ ಕಥನ ಪ್ರವಾಸಿ ಕಂಡ ಇಂಡಿಯಾ. ಜಿ.ಎಸ್. ಶಿವರುದ್ರಪ್ಪ ಅವರ ಪ್ರವಾಸ ಕಥನ ಮಾಸ್ಕೋದಲ್ಲಿ 22 ದಿನ. ಪ್ರಭುಶಂಕರ್ ಅವರ ಪ್ರವಾಸ ಕಥನ ಅಮೆರಿಕಾದಲ್ಲಿ ನಾನು ಮತ್ತು ಶಾಂತಿ. ಎ.ಎನ್. ಅವರ ಪ್ರವಾಸ ಕಥನ ಅಪರ ವಯಸ್ಕನ. ಸೊ ಇದಿಷ್ಟು ಈ ಭಾಗದ ಪ್ರಮುಖ ಮಾಹಿತಿಯಾಗಿದೆ. ಸೊ ಮುಂದಿನ ಭಾಗದಲ್ಲಿ ಕನ್ನಡ ವ್ಯಾಕರಣದ ಗ್ರಂಥಗಳು ಅದರ ಕುರಿತಾಗಿ ಮಾಹಿತಿಯನ್ನು ನೀಡ್ತಾ ಇದ್ದೀನಿ. ಸೊ ಈ ಭಾಗದ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿದೆ, ಯಾಕಂದರೆ ಎಕ್ಸಾಮ್ನಲ್ಲಿ ಇದ್ರ ಮೇಲೆ ಕ್ವೆಶನ್ಸ್ ಬಿದ್ದೇ ಬೀಳುತ್ತೆ. ಸೊ ಆ ದೃಷ್ಟಿಯಿಂದ ಈ ವಿಡಿಯೋನ ನೋಡ್ಕೊಳ್ಳಿ. ಹಾಗೆ ನಾನು ಕಮೆಂಟ್ ಬಾಕ್ಸ್ನಲ್ಲಿ ಮೊದಲು ಮಾಡಿದಂತಹ ಅಂದರೆ ಮೊದಲು ಕಾಲ್ ಫಾರ್ಮ್ ಆಗಿರುವ FDA SDAಗೋಸ್ಕರ 54 ವಿಡಿಯೋಗಳನ್ನು ಮಾಡಿದ್ದೀನಿ. ಅದರಲ್ಲಿ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಿಸಿದ ಹಲವಾರು ಪ್ರಶ್ನೆಗಳ ಕುರಿತಾಗಿ ನಾನು ಆಡಿಯೋ ನೋಟ್ಸ್ ಇದೆ, ಆದರೆ ಅದು ವಿಡಿಯೋ ಇಲ್ಲ, ಆಡಿಯೋ ನೋಟ್ಸ್ ಇದೆ. ಅದಕ್ಕೋಸ್ಕರ ನೀವು ಕೇಳ್ಕೊಳ್ಳಿ, ಅದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಅದು ಇವಾಗ ನಂಗೆ ಸಿಗ್ತಾ ಇಲ್ಲ ವಿಡಿಯೋ ಮಾಡಬೇಕು ಅಂದರೆ. ಸೊ ಅದಕ್ಕಾಗಿ ಅದರ ಲಿಂಕನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕೊಡ್ತೀನಿ, ಅದನ್ನು ನೋಡ್ಕೊಳ್ಳಿ.